ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ದೈವಚಿಂತನಂ. ಮನುಷ್ಯ ಜನ್ಮದ ಸಾಫಲ್ಯತೆಯು ಭಗವನ್ನಾಮ ಸ್ಮರಣೆ, ಅವನ ಉಪಾಸನೆ, ಅವನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಜ್ಞಾನೇನೈವ ಪರಂಪದಂ ಎಂದಂತೆ ಭಗವತ್ ತತ್ವಜ್ಞಾನದಿಂದಲೇ ಮುಕ್ತಿ, ಶಾಶ್ವತ ಸುಖ. ಇದು ಶಾಸ್ತ್ರಸಿದ್ಧ. ಅಂತಹ ಭಗವಂತನ ಬಗೆಗೆ ತಿಳಿಸಿಕೊಡುವುದೇ ವೇದ, ಶಾಸ್ತ್ರ, ಪುರಾಣ, ಉಪನಿಷತ್ತುಗಳು. ಯುಗಧರ್ಮದಂತೆ ಅವನ ಉಪಾಸನೆಯ ಒಂದು ಬಗೆಯೂ ಕೂಡ ಹಲವು. ಧ್ಯಾನವು ಕೃತಯುಗದಿ, ಯಜನ ಯಾಗವು ತ್ರೇತಾಯುಗದಿ, ಆ ದಾನವಾಂತಕನ ಅರ್ಚನೆಯು ದ್ವಾಪರದಿ, ಆ ಮಾನವನಿಗೆ ಎಷ್ಟು ಫಲವೋ ಕಲಿಯುಗದಿ ಕೇಶವಾಯನಲು ಕೈಗೂಡುವ ಪುರಂದರ ವಿಠಲ ಎಂದಂತೆ ಕೃತಯುಗದಲ್ಲಿ ಧ್ಯಾನಕ್ಕೆ, ತ್ರೇತಾಯುಗದಲ್ಲಿ ಯಜ್ಞಯಾಗಗಳಿಗೆ, ದ್ವಾಪರದಲ್ಲಿ ಅರ್ಚನೆಗೆ ಸಿಗುವ ಫಲ ಕಲಿಯುಗದಲ್ಲಿ ಕೇಶವ ಎಂಬುದಾಗಿ ಅವನ ಕೀರ್ತನೆ ಮಾಡಿದಾಗ ಪ್ರಾಪ್ತಿಯಾಗುತ್ತದೆ. ಅದಕ್ಕೆಂದೇ ಕೃಷ್ಣನಿಗೆ ಗಾನಲೋಲ, ಸಂಗೀತ ಪ್ರಿಯ, ನಾದಪ್ರಿಯ ಹೀಗೆ ಹಲವು ಬಗೆಯ ಹೆಸರುಗಳು. ಅದಕ್ಕೆಂದೇ ಹುಟ್ಟಿಕೊಂಡಿದ್ದು ದಾಸಪರಂಪರೆ. ಸಂಸ್ಕೃತದಲ್ಲಿರುವ ಶಾಸ್ತ್ರದ ವಿಚಾರಗಳು ಅರ್ಥವಾಗದ ಕಾಲಕ್ಕೆ ಶಾಸ್ತ್ರದ ಸಾರವನ್ನ ನಮ್ಮ ಆಡುಭಾಷೆಗೆ ಹಾಡಿನ ಮೂಲಕ ತಂದು ಶಾಸ್ತ್ರ ಅರಿಯದ, ಸಂಸ್ಕೃತ ಬಾರದ ಸಾಮಾನ್ಯ ಜನರಲ್ಲೂ ಹರಿಭಕ್ತಿಯನ್ನ ಹುಟ್ಟಿ ಹಾಕುವತ್ತ ಹರಿದಾಸರುಗಳ ಕೊಡುಗೆ ಅಪಾರ. ಅಂತಹ ಶ್ರೇಷ್ಠ ಹರಿದಾಸರುಗಳಲ್ಲಿ ನಮ್ಮ ಶ್ರೀ ಪುರಂದರ ದಾಸರು ಅಗ್ರಮಾನ್ಯರು. ಸಂಗೀತ ಪಿತಾಮಹ ಎನಿಸಿಕೊಂಡವರು. ಇವರ 10,000ಕ್ಕೂ ಮಿಕ್ಕ ಕೃತಿಗಳ ಸಮೂಹವು ಪುರಂದರ ಉಪನಿಷತ್ ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟಿದೆ. ಪೌಷ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಇವರ ಆರಾಧನಾ ಮಹೋತ್ಸವ. ಅವರ ಸ್ಮರಣೆ, ಅವರ ಕೃತಿಗಳ ಗಾಯನ, ಅವರು ಕೊಟ್ಟ ಸಂದೇಶದ ಪಾಲನೆ ನಾವು ಅವರಿಗೆ ಸಲ್ಲಿಸುವಂತಹ ಗೌರವ. ಈ ಸಲುವಾಗಿ ಉಡುಪಿಯ ಪ್ರಸಕ್ತ ಪರ್ಯಾಯ ಪೀಠಾಧಿಪತಿಗಳಾದ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅನುಗ್ರಹ, ಆದೇಶ, ಆಶ್ರಯದಂತೆ ಶ್ರೀ ಕೃಷ್ಣ ವೃಂದಾವನ, ನಾರ್ತ್ ಕ್ಯಾರೋಲಿನಾ ಇದರ ಆಶ್ರಯದಲ್ಲಿ ಇದೇ ಬರುವ ಫೆಬ್ರವರಿ 22, 2025 ಶನಿವಾರದಂದು ಹಿಂದೂ ಸೊಸೈಟಿ ಆಫ್ ನಾರ್ತ್ ಕ್ಯಾರೋಲಿನಾ HSLCಯ ಆಡಿಟೋರಿಯಂನಲ್ಲಿ ಶ್ರೀ ಪುರಂದರ ಉತ್ಸವ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪುರಂದರದಾಸರ ಕೀರ್ತನೆಗಳ ಗಾಯನ, ಹಾಗೆ ನೃತ್ಯ, ನಾಟಕ, ಯಕ್ಷಗಾನ ಹೀಗೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಈ ಭಕ್ತಿಪೂರ್ವಕ ಕಾರ್ಯಕ್ರಮ ಹಾಗೆ ಉತ್ಸವಕ್ಕೆ ತಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ವೃಂದಾವನದ ಪರವಾಗಿ ಪ್ರೀತಿಪೂರ್ವಕ ಆಮಂತ್ರಣ. ಬನ್ನಿ, ಈ ಉತ್ಸವಕ್ಕೆ ಸಾಕ್ಷಿಯಾಗಿ. ಥ್ಯಾಂಕ್ ಯು. ನಮಸ್ಕಾರ.